ಸುಮಾರು ಒಂದು 200 ವರ್ಷದ ಹಿಂದಿನ ಒಂದು 4 ತಲೆಮಾರುಗಳು ಹೋಗಿದೆ. ಬೇಡರ ಬಾಲ ಅಂತ ಒಂದು ಹೆಸರು ಬರುತ್ತಲ್ರಿ, ಹಲಗಲಿ ಬೇಡರ ದಂಗೆ ಒಳಗ ಬಾಲಪ್ಪ ನಮ್ಮ ಸರ್. ಬಾಲಪ್ಪನ ವಂಶಸ್ಥರನ್ರಿ ನೀವು. ಸೊ ಇದು ಆ ಸಂದರ್ಭದ ಹತ್ತಾರ. ಹಾಡಲ್ಲಿ ಲಾವಣಿ ನೀವು ಕೇಳಿದಿರ. ಒಂದು 4 ತಲೆಮಾರಿನ ಹಿಂದಿನ ಕತ್ತಿ ಇದು. ಸೊ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳೋಕೆ ಗುಹೆಯನ್ನ ಮಾಡ್ಕೊಂಡಿರುವಂತಹ ಜಾಗ ಇದು. ಇಲ್ಲಿ ನೋಡ್ತಿರಲ್ವಾ, ನೋಡಿ ಇಲ್ಲೊಂದಿದೆ. ಸೊ ಅಲ್ಲೂ ಒಳಗಡೆ ಹೋಗ್ಬೋದು, ನಾವು ಒಳಗಡೆ ಹೋಗೋಣ. ಆಗಿನ ಮುಧೋಳದಲ್ಲಿ ಒಂದು ಸುಮಾರು 11 ಜನ ಮೇನ್ ಕ್ಯಾಂಡಿಡೇಟ್ಗಳನ್ನ ನೇಣು ಹಾಕ್ತಾರೆ. ನೇಣು ಹಾಕಿ ಅಲ್ಲಿಗೆ ಹಲಗಲಿ ಬೇಡರದು ಪೂರ್ತಿ ಕತೆ ಮುಗಿಯುತ್ತೆ. ಬಂದ್ರಿ ಬರ್ರಿ. ಇಷ್ಟು ಕಲ್ಲುಗಳು, ಇಂಥ ಕಚ್ಚಾ ರೋಡಲ್ಲಿ ನೀವು ಯಾವತ್ತು ಬಂದು ನೋಡ್ತೀರಿ. ಅದಕ್ಕಂತಲೇ ನಾನು ನಿಮ್ಗೋಸ್ಕರ ವಿಡಿಯೋ ಮಾಡತ್ತೀನಿ. ವಿಡಿಯೋ ನೋಡ್ರಿ, ತಿಳ್ಕೊಳ್ರಿ. ಸಾಮಾನ್ಯ ಅಲ್ಲ ರೀ, ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಇಡೀ ಸ್ವತಂತ್ರ ಹೋರಾಟಕ್ಕೆ ಮುನ್ನುಡಿ ಬರೆದವ್ರು ಅವರು, ಹಲಗಲಿ ಬೇಡರ ಅಂತ ಏನು ಕರಿತೀವಿ. ಈಗ ಅವ್ರಷ್ಟೇ ಅಂತಲ್ಲ, ಬೇರೆ ಕಡೆ ನೀವೆಲ್ಲ ನೋಡಿ, ಈಗ ರಾಯಚೂರು ಆಗಿರ್ಬೋದು ಅಥವಾ ತಾಳಿಕೋಟೆ ಆಗಿರ್ಬೋದು ಅಥವಾ ಚಿತ್ರದುರ್ಗ ಆಗಿರ್ಬೋದು, ಎಲ್ಲ ಕಡೆನೂ ಕೂಡ ನಿಮಗೆ ಸಾಮಾನ್ಯವಾಗಿ ಬೇಡ ಸಮುದಾಯದವರು ಮುಂದೆ ನಿಲ್ತಾರೆ. ಹೋರಾಟಕ್ಕಾಗಿರ್ಬೋದು, ಯಾವುದಕ್ಕಾಗಿರ್ಬೋದು, ಅವ್ರದ್ದು ಒಂದು ಕೈ ಮುಂದೆನೇ ಇರುತ್ತೆ. ಯಾಕೆ ಅಂತ ಕೇಳೋದಾದ್ರೆ ಒಂದ್ಸಲ ಯೋಚನೆ ಮಾಡಿ. ಅವರು ಮೂಲದಲ್ಲಿ ಬೇಡರು, ನಾಯಕರು, ವಾಲ್ಮೀಕಿ ಸಮುದಾಯದವರು ಅಂತ ಬೇರೆ ಬೇರೆ ತರ ಕರೀತಾರೆ. ಅವರ ಮೂಲ ಕಸುಬು ಏನು ಗೊತ್ತಲ್ವಾ ನಿಮ್ಗೆ? ಬೇಟೆ ಆಡೋದೇ ಅವರ ಮೂಲ ಕಸುಬು. ಅದರಿಂದಲೇ ಅವರ ಬದುಕು, ಅದರಿಂದಲೇ ಅವರ ಒಂದು ಜೀವನ. ಆ ಒಂದು ಬೇಟೆ ಆಡುವಂತಹ ವ್ಯಕ್ತಿಗೆ ನಿಮ್ಗೆ ಗೊತ್ತೇ ಇರುತ್ತೆ, ಒಬ್ಬ ಯಾರೇ ಎದುರಾಳಿ ಬಂದ್ರು ಕೂಡ, ಎದುರು ಪ್ರಾಣಿ ಬಂದ್ರು ಕೂಡ ಅದನ್ನ ಎದುರಿಸುವಷ್ಟು ಕೆಪಾಸಿಟಿ ಅವ್ರಿಗೆ ಇರುತ್ತೆ. ಹಾಗಾಗಿ ಹೋರಾಟದಲ್ಲೂ ಕೂಡ ಈಗ ನಾವು ಸ್ವತಂತ್ರ ಹೋರಾಟ ಅಂತೀವಲ್ವಾ, ಅದರ ಮುನ್ನುಡಿಗೆ ಅಂದ್ರೆ ಮೊದಲ ಹೆಜ್ಜೆ ಏನಿದೆ ಅದನ್ನ ಹಲಗಲಿ ಬೇಡರೆ ಶುರು ಮಾಡಿದ್ದು. ಹಿಂಗೆ ಹೋಗ್ತಾ ಇದೀವಿ, ನೋಡ್ಬೋದು ಸುತ್ತಮುತ್ತಲ ವಾತಾವರಣ ಯಾವ ತರ ಇದೆ ಅಂತ ಹೇಳಿ. ಇಲ್ಲೆಲ್ಲ ಮೊದಲು ಬೆಳೆಗಳನ್ನ ಬೆಳೀತಿರ್ಲಿಲ್ವಂತೆ, ಎಲ್ಲ ಬೆಳೀತಂತೆ. ಆದ್ರೆ ಈಗ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ದಾರೆ. ಅಂದ್ರೆ ರೀಸೆಂಟ್ ಆಗಿ ಪೂರ್ತಿ ಬೈಲಿದೆ, ಪೂರ್ತಿ ಬೈಲು. ಯುದ್ಧ ನಡೆದಿದ್ದು ಎಲ್ಲಿ ಅಂದ್ರೆ ಅದು ಬೇರೆ ಕಡೆ, ಅದನ್ನ ನಿಮ್ಗೆ ಮುಂದೆ ತೋರಿಸ್ತೀನಿ. ಆ ಒಂದು ಜಾಗದಿಂದ ಇಲ್ಲಿಗೆ ಮೊದಲನೇ ಸಲ ಏನು ಯುದ್ಧ ನಡೀತಲ್ವಾ, 1857ನೇ ಟೈಮಲ್ಲಿ ಮೊದಲನೇ ಸಲ ಯುದ್ಧ ನಡೆದಾಗ ಗೆಲ್ತಾರೆ ಯಾರು? ಈ ಹಲಗಲಿ ಬೇಡರೆಲ್ಲ ಗೆಲ್ತಾರೆ. ಆದ್ರೆ ಮತ್ತೊಂದ್ಸತಿ ಅವರು ಇನ್ನೊಂದ್ಸಲ ದಾಳಿ ಮಾಡ್ತಾರೆ. ಆವಾಗ ಹೆಚ್ಚು ಸೈನಿಕರಿಂದ ಬಂದು ದಾಳಿ ಮಾಡ್ತಾರೆ. ಆವಾಗ ಇವ್ರೇನ್ ಸೋಲ್ತಾರಲ್ವಾ, ಸೋತಾಗ ಎಲ್ರು ತಮ್ಮ ಪಾಡಿಗೆ ಎಲ್ರು ದಿಕ್ಕಾಪಲಾಗಿ ಓಡ್ತಾರೆ. ಆ ಟೈಮಲ್ಲಿ ಓಡಿದಾಗ ಬಂದು ತಪ್ಪಿಸ್ಕೊಂಡಂತಹ ಜಾಗ ಇದು. ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 4-5 ಕಿಲೋಮೀಟರ್ ದೂರ. ಅದು ಹೇಗೆ ಇಲ್ಲಿ ಬಂದು ತಪ್ಪಿಸ್ಕೊತಿದ್ರು ಏನೋ, ಇದ್ರ ಕತೆ ಅಂತೂ ನಿಜವಾಗ್ಲೂ ಕ್ರೇಜಿ ಇದೆ. ನೋಡಿದ್ರಲ್ವಾ, ಇವಾಗಲೇ ಈ ಥರ ಇದೆ ಈ ಜಾಗ. ಇನ್ನು ಆ ಸಂದರ್ಭದಲ್ಲಿ ಹೆಂಗಿತ್ತು ಏನು ಕತೆನೋ. ಒಂದು ನಾಟಕ ಇದೆ, ಅದ್ಯಾವುದಂದ್ರೆ ಹಲಗಲಿಯ ಬೇಡರ ದಂಗೆ ವಿಚಾರವಾಗಿ ಇಟ್ಕೊಂಡಿರುವಂಥ ಒಂದು ನಾಟಕ. ಅದು ಸೇಮ್ ಅದೇ, ದಂಗೆ ಹೆಂಗೆ ನಡೆಯುತ್ತೆ, ಏನು ನಡೆಯುತ್ತೆ, ಯಾರು ಬರ್ತಾರೆ, ಏನು ಕಸ್ಕೋತಾರೆ. ಸೇಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾವಣಿಲಿ ಒಂದು ಕತೆ ಇದೆ ಅಲ್ವಾ. ಬ್ರಿಟಿಷರೇನು ನಿಶಸ್ತ್ರೀಕರಣ ಮಾಡ್ತಾರಲ್ವಾ, ಅಂದರೆ ಯಾರ ಹತ್ರನೂ ಅಸ್ತ್ರ ಇರಬಾರ್ದು, ನಮ್ಗೆ ಒಪ್ಪಿಸ್ಬೇಕು ಅಂತ ಅವರು ಒಂದು ಕಾನೂನನ್ನು ಜಾರಿಗೆ ತರ್ತಾರಲ್ವಾ. ಆ ಸಂದರ್ಭದಲ್ಲಿ ಅವರು ಅಪೋಸ್ ಮಾಡ್ತಾರೆ, ಇಲ್ಲ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ಹತ್ರ ಇರುವಂಥ ಅಸ್ತ್ರ ನಿಮ್ಗೆ ಕೊಟ್ಟಿವಿ ಅಂತಂದರೆ ನಮ್ಮ ಹೆಂಡ್ರನ್ನೇ ನಿಮ್ಗೆ ಕೊಟ್ಟಂಗೆ ಅಂತ, ನಮ್ಮ ಹೆಂಡ್ತಿರನ್ನ ನಿಮ್ಗೆ ಒಪ್ಪಿಸ್ದಂಗೆ ಅಂತ, ನಮ್ಮ ಹೆಂಡ್ತಿರ ನಿಮ್ಗೆ ಒಪ್ಪಿಸ್ ನಾವೇ ಮಾಡೋಣ ಅಂತ. ಅಂದರೆ ನಮ್ಮ ಅಸ್ತ್ರಗಳನ್ನ ನಿಮ್ಗೆ ಕೊಡಲ್ಲ, ನಾವು ಅದನ್ನ ಕೊಟ್ವಿ ಅಂದರೆ ಮುಗಿತು. ಅಂದರೆ ಮೂಲ ಈಗ ಬೇಡ್ರೆ ಏನಿದಾರಲ್ವಾ, ಮೂಲ ಅವ್ರ ಕುಲಕಸಬು ನಿಮ್ಗೆ ಗೊತ್ತಿದ್ದ ಹಾಗೆ ಬೇಟೆಯನ್ನಾಡೋದು, ಬೇಟೆ ಉಪಜೀವನ ಅವ್ರದ್ದು ಅದೇ ಬೇಟೆಯನ್ನಾಡೋದು. ಸೊ ಅದರಿಂದ ಮತ್ತೆ ತಮ್ಮ ಜೀವನ ಕಟ್ಕೊಳ್ಳೋದು. ಸೊ ಆ ರೀತಿಯ ಒಂದು ಜೀವನ ಮಾಡುವಂಥವ್ರು, ಅವರಿಗೆ ಶಸ್ತ್ರಗಳ ಉಪಯೋಗ ತುಂಬ ಇರುತ್ತೆ. ಶಸ್ತ್ರ ಅನ್ನೋದು ಅವರ ಬದುಕಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುವಂತಹ ಒಂದು ವಸ್ತು. ಅದು ಅದನ್ನೇ ನೀವು ಒಪ್ಪಿಸ್ಬೇಕು ಅಂತ ಒಂದು ಕಾನೂನನ್ನು ಜಾರಿಗೆ ತಂದಾಗ ಅವರು ಅದನ್ನು ಅಪೋಸ್ ಮಾಡ್ತಾರೆ, ಒಪ್ಪಲ್ಲ. ಆವಾಗ ಸೊ ದಂಗೆ ಹೇಳ್ತಾರೆ, ದಂಗೆ ಎದ್ಬಿಟ್ಟು ಯುದ್ಧ ನಡೆಯುತ್ತೆ. ಮೊದಲನೇ ಸಲ ಯುದ್ಧ ನಡೆದಾಗ ಬ್ರಿಟಿಷರ ಒಬ್ಬ ಆಫೀಸರ್ನ ಕೊಂದು ಬಿಡ್ತಾರೆ. ಕೊಂದ ತಕ್ಷಣ ಅವರು ಟೋಟಲ್ ಆಗಿ ಇಡೀ ಸೈನ್ಯನೇ ಎದುರು ಬಿಡುತ್ತೆ. ಎದುರಿ ಮತ್ತೆ ಅವರು ಬೆಳಗಾವಿಯಲ್ಲಿರುವಂಥ ಹೆಚ್ಚಿನ ಸೈನ್ಯವನ್ನು ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿ ಹೆಚ್ಚಿನ ಸೈನ್ಯವನ್ನು ಕರೆಸ್ಕೋತಾರೆ. ಆ ಸೈನ್ಯವನ್ನು ಕರೆಸ್ಕೊಂಡು ಆದಮೇಲೆ 2ನೇ ಯುದ್ಧದಲ್ಲಿ ಹಲಗಲಿ ಬೇಡರೆಲ್ಲರೂ ಕೂಡ ಸೋಲ್ತಾರೆ. ಬ್ರಿಟಿಷರು ಹಲಗಲಿಗೆ ಬೇಡರ ಎಲ್ಲ ಇರುವಂಥ ಎಲ್ಲ ಕೂನ ಏನೂ ಉಳಿಯಲ್ಲ, ಹಂಗೆ ಎಲ್ಲವನ್ನು ಸುಟ್ಟು ಹಾಕ್ಬಿಡ್ತಾರೆ. ಸುಟ್ಟು ಹಾಕಿ ಅವ್ರಿಗೆ ಏನೇನು ಬೇಕಾಗಿರುತ್ತೆ ಎಲ್ಲವನ್ನು ತಗೊಳ್ತಾರೆ. ಅಂದರೆ ಅಲ್ಲಿ ಅವ್ರ ಹತ್ರ ಇರುವಂತಹ ಶಸ್ತ್ರಗಳಾಗಿರ್ಬೋದು, ಅದಾದ್ಮೇಲೆ ಅವ್ರ ಹತ್ರ ಇದ್ದಂತಹ ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡು ಉಳಿದಂತಹ ಜಾಗವನ್ನು ಎಲ್ಲವನ್ನೂ ಕೂಡ ಮನೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಸುಟ್ಟು ಬಿಡ್ತಾರೆ. ಅವರು ಸುಟ್ಟಾಗ
ನೆಕ್ಸ್ಟು ಮುಧೋಳದಲ್ಲಿ ಶುಕ್ರವಾರ ಸಂತೆ ಸಂದರ್ಭ, ಒಂದು ಸಂತೆ ನಡೀತಾ ಇರುತ್ತೆ. ಆಗಿನ ಮುಧೋಳದಲ್ಲಿ ಒಂದು ಸುಮಾರು 11 ಜನ ಮೇನ್ ಕ್ಯಾಂಡಿಡೇಟ್ಗಳನ್ನು ನೇಣು ಹಾಕ್ತಾರೆ. ನೇಣು ಹಾಕಿ ಅಲ್ಲಿಗೆ ಅಲಗಲಿ ಬೇಡ್ರದ್ದು ಪೂರ್ತಿ ಕತೆ ಮುಗಿಯುತ್ತೆ. ಅದಾದಮೇಲೆ ಇನ್ನು ಉಳಿದವ್ರನ್ನ ಸುಮಾರು ಒಂದು 300ರಿಂದ 500 ಜನ ಇರುವಂತಹ ಟೀಮ್ ಇದು. ಅಲಗಲಿ ಬೇಡ್ರ ಊರೇನಿದೆ ಆವಾಗ ಒಂದು ಟೀಮ್ ಥರ ಇರ್ತಾರೆ ಅವರು, ಒಂದು 500 ಜನ ಒಂದೇ ಊರವರು. ಸೊ ಆ 500 ಜನರಲ್ಲಿ ಮೇನ್ ಕ್ಯಾಂಡಿಡೇಟ್ಗಳು ಯಾವ ಇರ್ತಾವಲ್ವಾ, ಈಗ ನಾವು ಬ್ಯಾಡ್ರ ಬಾಲ, ಜಡಗರ ರಾಮ, ಪೂಜಾರಿ ಹನುಮ ಏನಂತೀವಿ. ಸೊ ಅವರ ಒಂದು ಮೇನ್ ಕ್ಯಾಂಡಿಡೇಟ್ಗಳನ್ನು ಡೈರೆಕ್ಟಾಗಿ ಮುಧೋಳದಲ್ಲಿ ಶುಕ್ರವಾರ ಸಂತೆ ಸಂದರ್ಭ ಎಲ್ಲ ಜನರು ನೋಡಲಿ ಅಂತಾನೆ, ನೀವೇನಾದ್ರೂ ನಮ್ಮನ್ನ ಎದುರು ಹಾಕೊಂಡ್ರೆ ನಿಮ್ಮನ್ನು ಕೂಡ ನೆಕ್ಸ್ಟ್ ನಾವು ಹಿಂಗೆ ನೇಣಾಕ್ತೀವಿ ಅಂತ ಹೇಳೋಕೆ, ಎದುರಿಸೋಕೆ ಅವರನ್ನ ಶುಕ್ರವಾರ ಸಂತೆ ಸಂದರ್ಭದಲ್ಲಿ ಸಂತೆ ಆಗ್ತಾ ಇರುತ್ತೆ, ಜನ ತುಂಬಿರುತ್ತೆ, ಆ ಟೈಮ್ನಲ್ಲಿ ಅವ್ರನ್ನ ನೇಣಾಕ್ತಾರೆ. ಅದಾದ್ಮೇಲೆ ಇನ್ನುಳಿದಂಥ ಜನರನ್ನ ಬೆಳಗಾವಿಲಿ ನೇಣಾಕ್ತಾರೆ, ಅದಾದ್ಮೇಲೆ ಕಲಾದಗಿಲ್ ನೇಣಾಕ್ತಾರೆ, ಮತ್ತೆ ಹಲಗಲಿಲ್ಲೂ ಕೂಡ ಒಂದು ಜನ ನೇಣಾಕ್ತಾರೆ. ಈ ಥರ ಆಗುತ್ತೆ. ಸೊ ಈ ಥರ ಆಗಿ ಅವರ ಕತೆ ಮುಗಿಯುತ್ತೆ. ತುಂಬ ಅಂದರೆ ತುಂಬ ಹೆಮ್ಮೆಯ ವಿಚಾರ ಏನು ಅಂತಂದರೆ, ಜನಸಾಮಾನ್ಯರವರೆಲ್ಲ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಾರ್ಮಲ್ ಯಾರೋ ರಾಜರು ಅಲ್ಲ, ಸಾಮಂತರು ಅಲ್ಲ, ಅಥವಾ ಯಾರೋ ಒಬ್ಬ ಸೈನ್ಯದಲ್ಲಿ ಕೆಲಸ ಮಾಡ್ತಿರೋರು ಅಲ್ಲ, ಇವರೆಲ್ಲ ಜನಸಾಮಾನ್ಯರು. ಬ್ಯಾಡಣ್ಣ, ಜಡಗಣ್ಣ, ರಾಮಣ್ಣ, ಹನುಮಣ್ಣ, ಅದಾದ್ಮೇಲೆ ಹನುಮಿ, ರಾಮಿ ಅಂತ ಏನು ಹೆಸರುಗಳಿದಾವಲ್ವಾ, ಇವರೆಲ್ಲ ಜನಸಾಮಾನ್ಯರು. ಇವ್ರು ದಂಗೆ ಎದ್ದೇಳ್ತಾರೆ. ಅಂದರೆ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಡಿ ಬರೆದವರು ಜನಸಾಮಾನ್ಯರು ಅನ್ನೋದು ತುಂಬ ಹೆಮ್ಮೆಯ ವಿಚಾರ. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಆ ನಾಟಕದಲ್ಲಿ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ನನ್ನನ್ನು ತುಂಬ ಕಾಡಿತ್ತು. ಅದೇನು ಅಂತಂದರೆ, ಅದು ನಂಗೆ ತುಂಬ ಪರಿಚಯ ಇದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ರು ಅದನ್ನು. ಆ ಡೈಲಾಗ್ ಕೇಳಿದ ತಕ್ಷಣ ನನಗೆ ಪೂರ್ತಿ ಕೈಯೆಲ್ಲ, ಆ ಡೈಲಾಗ್ ಕೇಳಿದಾಗ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ಆ ಥರ ಇತ್ತದು. ಅದೇನು ಡೈಲಾಗ್ ಅಂದರೆ, ಆ ಡೈಲಾಗ್ನಲ್ಲಿ ಅಳ್ತಾ ಹೇಳ್ತಿರ್ತಾರೆ ಅವರು, ಏನಂದರೆ, ನನ್ನ ಹೆಂಡತಿನ ಕೊಂದ್ರಿ ಅಲ್ಲಲ್ಲಿ ಅಂತೇಳಿ ಅಳ್ತಾನವ. ನನಗದು ತುಂಬ ಕಾಡಿದ ಡೈಲಾಗು, ನನಗೆ ತುಂಬ ಎಮೋಷನಲ್ ಆಗಿದ್ದೆ ಆ ಮೂಮೆಂಟು. ಅವಳ ಹೆಂಡತಿನ ತೊಡೆ ಮೇಲೆ ಹಾಕೊಂಡಿರ್ತಾನೆ, ತೊಡೆ ಮೇಲೆ ಹಾಕೊಂಡು ಅಳ್ತಿರ್ತಾನೆ. ನಿಜವಾಗ್ಲೂ ಆ ನಾಟಕವನ್ನು ನೀವು ನೋಡಬೇಕು, ನೆಕ್ಸ್ಟ್ ಎಲ್ಲಾದರೂ ಆದರೆ ನೋಡ್ರಿ. ವಿಶೇಷವಾಗಿ ಹನುಮಿ, ರಾಮಿ ಅನ್ನುವಂಥ ಇಬ್ಬರು ಕ್ಯಾರೆಕ್ಟರ್ ಬರ್ತಾರೆ, ಆ ಹೆಣ್ಣು ಮಕ್ಕಳು. ಸೊ ಅವರ ಒಂದು ಪಾತ್ರ ನಿಜವಾಗ್ಲೂ ಆ ಟೈಮಲ್ಲಿ ಎಲ್ಲ ಗೊತ್ತಿರುವ ಹಾಗೆ ಆವಾಗ ಜಾಸ್ತಿ ಪುರುಷ ಪ್ರಧಾನ ಇತ್ತು, ಅಂದರೆ ಗಂಡು ಮಕ್ಕಳ ಕೈಗಳೇ ಜಾಸ್ತಿ ಮೇಲಿತ್ತು. ಅಂಥ ಟೈಮಲ್ಲೂ ಕೂಡ ಈ ಹನುಮಿ, ರಾಮಿ ಅನ್ನುವಂಥ ಹೆಣ್ಣು ಮಕ್ಕಳು ಇವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಆ ಒಂದು ದಂಗೆಯಲ್ಲಿ, ಯುದ್ಧದಲ್ಲಿ. ಅಂದರೆ ಎಷ್ಟು ಖುಷಿಯ ವಿಚಾರ ಹೇಳಿ. ನೀವು ನೋಡ್ತಿದ್ರಲ್ವಾ, ಅಲ್ಲಿ ನಮ್ಮ ಸ್ನೇಹಿತ ಹೇಳಿತದನಲ್ವಾ, ಇಲ್ಲಿ ಮಳೆ ಬಂದಂಥ ಟೈಮಲ್ಲಿ ಪೂರ್ತಿ ಇದು ಫಾಲ್ಸ್ ಥರ ಆಗಿರುತ್ತೆ ನೋಡಿ. ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಕೆಳಗಿದೆ. ಓಕೆ, ಬನ್ನಿ ಇನ್ನೇನು ಹತ್ರ ಬಂದ್ವಿ ಆ ಮೇನ್ ಸ್ಪಾಟಿಗೆ. ಅಲ್ಲಿದೆ ಬನ್ನಿ. ದಿಸ್ ಇಸ್ ರೈಟ್. ಬನ್ನಿ ಹೋಗುವ, ಮೇಲೆ ಹೋಗುವ. ಬಿದ್ರೆ ದಾವುಡ ಇಂತಲ್ಲಿ ಬಂದು ತಪ್ಪಿಸ್ಕೊಂಡ್ರೆ ಮತ್ತೆ ಯಾರಿಗೆ ಸಿಗ್ತಾರ ಅವರು. ಪರ್ಫೆಕ್ಟ್ ಜಾಗ. ಮತ್ತೆ ನಾವೇ ಒದ್ದಾಡ್ಕೊಂಡ್ ಬಂದಿದ್ವಿ ಇಲ್ಲಿಯವರಾಗಿ. ಇನ್ನು ಕೆಂಪು ಮುಸುಡಿಯವ್ರು ಹೆಂಗೆ ಬರ್ಬೋದು ಇಲ್ಲಿಗೆ? ನೋ ಚಾನ್ಸ್. ಓ ಏನ್ರಿ ಇದು? ಓಕೆ 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 ನೋಡಿ. ಓಹೋ, ಪೂರ್ತಿ ಜಗ್ ಬದಾವ ಇಲ್ಲಿ. ಸತ್ತೈತೆ ಏನದು? ಏನಿದು ನೋಡಿ. ಅದೇ ಓ ಓಕೆ ಸ್ನೇಹಿತರೆ, ನೋಡಬಹುದು ಪೂರ್ತಿ ಸ್ಮೆಲ್ ಇದೆ, ಕನಕಾಪುಡಿ ಸ್ಮೆಲ್. ಆದರೂ ಒಳಗಡೆ ಮುಳ್ಳಂದಿ ಗಿಳ್ಳಂದಿ ಇರ್ಬೋದು ಅನ್ನಿಸ್ತಾ ಇದೆ ನನಗೆ.
ಈ ಒಂದು ಜಾಗದಲ್ಲಿ ಜಡಗ, ವಾಲ, ರಾಮ, ಹನುಮ ಅನ್ನುವಂಥವ್ರು ಏನಿದ್ರು ಅವರು ತಪ್ಪಿಸ್ಕೊಂಡು ಇರ್ತಿದ್ದಂತಹ ಜಾಗ ಇದು. ನೋಡಿ ಯಾವ ಥರ ಇದೆ ಅಂತ ಹೇಳಿ. ಪೂರ್ತಿ ಸ್ಮೆಲ್ ಇದೆ ಕನಕಾಪುಡಿ ಇರೋ ಕಾರಣಕ್ಕಾಗಿ. ಪ್ರಾಣಿಗಳು ಯಾವಾದ್ರೂ ಬಂದು ಸೇರ್ಕೊಂಡಿದ್ದಾವ ಅಂತ ಇರ್ಬೋದು ಅನ್ಕೋತೀನಿ. ನೋಡಿ ಹೆಂಗಿದೆ ಜಾಗ. ಓಕೆ, ಹಾಂ ಅದನ್ನ ನೋಡ್ಕೊಂಡ್ರಲ್ವಾ, ಬನ್ನಿ. ಅದೇ ಥರ ಮತ್ತೊಂದು ಗುಹೆ ಇದೆ ಇಲ್ಲಿ. ಸೊ ಓಕೆ, ಅಲ್ಲೊಂದು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ ಆ ಒಂದು ಮೂರ್ತಿಯನ್ನು ಸಹ ನೋಡೋಣ. ಓ, ಪ್ರಮುಖ ಪಾತ್ರಧಾರಿಗಳು ಬರ್ತಾರಲ್ವಾ, ಆ ಒಂದು ಹಲಗಲಿ ಬೇಡರ ದಂಗೆಯಲ್ಲಿ ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳೋಕ್ಕೆ ಗುಹೆಯನ್ನು ಮಾಡ್ಕೊಂಡಿರುವಂತಹ ಜಾಗ ಇದು. ಇಲ್ಲಿ ನೋಡ್ತಿರಲ್ವಾ, ನೋಡಿ ಇಲ್ಲೊಂದಿದೆ. ಸೊ ಅಲ್ಲೂ ಒಳಗಡೆ ಹೋಗ್ಬೋದು ನಾವು. ಒಳಗಡೆ ಹೋಗೋಣ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹೊರಗಡೆ ನೋಡಿ, ಇದು ಕಾಲಭೈರೇಶ್ವರನ ಒಂದು ವಿಗ್ರಹ, ಆ ಕಾಲದಲ್ಲಿ ಸ್ಥಾಪಿತವಾದಂಥದ್ದು. ಬನ್ನಿ ಈಗ ಒಳಗಡೆ ಹೋಗುವ. ಸೊ ಯಾವ ಥರ ಇದೆ ನೋಡಿ. ಓಕೆ, ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ಸುತ್ತೆ ನೋಡಿ. ನೋಡ್ತಿದ್ರಲ್ವಾ. ಸೊ ಈ ಥರ ಇದೆ ಒಳಗಡೆ. ಬನ್ನಿ ಆ ಕಡೆ ನೋಡೋಣ. ಈ ಕಡೆ ಹೋದ್ರೆ ಆ ಕಡೆ ಪಾಸ್ ಆಗ್ತೀವಿ, ಅರ್ಧಚಂದ್ರ ಆಕೃತಿಯಲ್ಲಿ. ಅಲ್ಲಿ ಮೂರ್ತಿ ಇದೆ. ತಂಪೈತ್ರಿ ವಾತಾವರಣ. ಓಕೆ, ನೋಡ್ಕೊಂಡ್ರಲ್ವಾ, ಈ ಥರ ಇತ್ತು ಜಾಗ. ಬನ್ನಿ ಈಗ ಮತ್ತೆ ನಾವು ಮುಂದಿನ ಪ್ಲೇಸ್ಗೆ ಹೋಗೋಣ. ಇವರು ಬಾಲಣ್ಣ ಮತ್ತು ಜಡಗಣ್ಣ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ ಬ್ರಿಟಿಷರ ವಿರುದ್ಧ ಧೀರ ಹೋರಾಟ ನಡೆಸಿದಂತಹ ಹಲಗಲಿ ಬೇಡರಲ್ಲಿ ಪ್ರಮುಖರು ಬ್ಯಾಡಣ್ಣ, ಜಡಗಣ್ಣ, ಬಾಲಣ್ಣ, ಹನುಮಣ್ಣ ಮತ್ತು ರಾಮಣ್ಣ. ನಾನೀಗ ನಿಮ್ಮನ್ನ ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗರ ರಾಮ ಅನ್ನುವಂತಹ ಪ್ರಮುಖ ವ್ಯಕ್ತಿಗಳ ವಂಶಸ್ಥರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೂಜಾರಿ ಹನುಮನ ವಂಶಸ್ಥರ ಮನೆಗೆ ನಾವಿವಾಗ ಬಂದಿದ್ದೀವಿ. ನಿಮ್ಗೆ ಅವರು ಹನುಮಂತ ಅವರು ಏನಾಗ್ಬೇಕು? ತಾತ, ಮುತ್ತೆ, ಮುತ್ತ ಅಂದ್ರೆ ಮುತ್ತಾತ ಆಗ್ತಾರೆ. ನಿಮ್ಮ ಅಪ್ಪಾರ ಅಪ್ರಿ, ನಿಮ್ಮ ಅಪ್ಪಾರ ಅಪ್ಪನ ಅಪ್ರಿ. ಇವರ ತಂದೆಯ ತಂದೆಯ ತಂದೆ ಅಂತವ್ರು ಪೂಜಾರಿ ಹನುಮಂತ ಒಬ್ರು ಬರ್ತಾರ ಅಂತ ಹೇಳ್ತಾರಲ್ವಾ ಅವರು. ಸೊ ಇಲ್ಲಿ ನೋಡ್ತಿದ್ರಲ್ವಾ, ಮುಟ್ಬೋದ್ರಿ? ನೋಡಿ ಇದು ನೋಡ್ತಿದ್ರಲ್ವಾ, ಇದು. ಸೊ ಇದು ಆ ಸಂದರ್ಭದ ಹತಾರ. ಹಾಡಲ್ಲಿ ಲಾವಣಿ ನೀವು ಕೇಳಿದಿರ, ಕಸಿದುಕೊಳ್ಳಿರಿ ಹತಾರ ಅಂತ ಹೇಳ್ಬಿಟ್ಟು ಒಂದು ಪದವನ್ನ ಬಳಸ್ತಾರೆ. ಇದೇ ನೋಡಿ ಹತಾರ ಅಂದ್ರೆ, ಹೌದಲ್ರಿ? ಮತ್ತೇನಂತಾರೆ ಇದಕ್ಕ? ಖಡ್ಗ, ಕತ್ತಿ. ಇದು ಉಕ್ಕಿಂದಲ್ರಿ? ಓಕೆ, ನೋಡ್ತಿದ್ರಲ್ವಾ, ಇದು ಉಕ್ಕಿನ ಕತ್ತಿ. ಸೊ ಇದು ಅವಾಗಿಂದಲ್ರಿ? ಎಷ್ಟು ಒಂದು 100-150 ವರ್ಷದಿಂದ ಇದ್ರಿ, ಹೌದಲ್ರಿ? ಒಂದು 4 ತಲೆಮಾರಿನ ಹಿಂದಿನ ಕತ್ತಿ ಇದು. ಸೊ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ್ಲಿ, ನಿಮ್ಮ ಹೆಸರು ರೀ? ಈರಪ್ಪ ಪೂಜಾರಿ. ನಿಮ್ಮ ಮುತ್ತಾರಿ ಸಿಗತ್ತೆ? ಅಂದ್ರೆ ಈಗ ಹೊಲ್ದಾಗ ಬಿದ್ದಾಗ ಅಲ್ಲಿಂದ ಜಂತೆ ಗಿಟ್ಟಾರನ್ರಿ, ನೀವು ಪೂಜೆ ಮಾಡ್ಕೋತ ಹೊಂಟಿರ್ರಿ. ಮತ್ತೆ ಈಗ ನಾವು ಬ್ಯಾಡರ ಬಾಲ, ಜಡಗರ ರಾಮ ಅಂತ ಹೇಳ್ಬಿಟ್ಟು ಇಬ್ರು ಬರ್ತಾರಲ್ವಾ, ಅವರ ವಂಶಸ್ಥರ ಮನೆಗೂ ಕೂಡ ಮತ್ತೆ ಹೋಗೋಣ. ಅಲ್ಲೂ ಕೂಡ ಒಂದಿಷ್ಟು ಖಡ್ಗಗಳು ಮತ್ತೆ ಹಳೆಯ ಶಸ್ತ್ರಾಸ್ತ್ರಗಳು ಇದಾವೆ, ಅವುಗಳನ್ನು ಕೂಡ ನೋಡುವಂತ ಪ್ರಯತ್ನ ಮಾಡೋಣ. ಬನ್ನಿ. ಬ್ಯಾಡರ ಬಾಲ ಅಂತ ಒಂದು ಹೆಸರು ಬರುತ್ತಲ್ವಾ, ಬಾಲಣ್ಣವರ ವಂಶಸ್ಥರ ಮನೆಗೆ ನಾವಿವಾಗ ಬಂದಿದ್ದೀವಿ. ಬರೀ ಅವ್ರನ್ನ ಮಾತಾಡ್ಸೋಣ. ಅಪ್ಪಾಜಿ ನಮಸ್ತೆ ರೀ. ನಿಮ್ಮ ಹೆಸರು ರೀ? ಯಲ್ಲಪ್ಪ ಕಾಳಪ್ಪ ಕೋಳಣ್ಣವ್ರು. ಯಲ್ಲಪ್ಪ ಕಾಳಪ್ಪ ಕೋಳಣ್ಣವರ್.
ಬ್ಯಾಡರ ಬಾಲ ಅಂತ ಒಂದು ಹೆಸರು ಬರುತ್ತಲ್ರಿ ಹಲಗಲಿ ಬೇಡರ ದಂಗೆ ಒಳಗ. ಬಾಲಪ್ಪ ನಮ್ಮ ಸರ್. ಹಾ, ಬಾಲಪ್ಪನ ವಂಶಸ್ಥರನ್ರಿ ನೀವು? ಎಷ್ಟೋ ತಲೆಮಾರಿ ನಿಮ್ದು? ನಮ್ದು 5ನೇ ತಲೆಮಾರಾಗದ್ರಿ. ನಮ್ಮ ಮುತ್ಯಾರ. ಓ, ನಿಮ್ ತಾತನವ್ರ ತಾತಾರಿ ಅವ್ರು? ಸರ್. ನಿಮ್ ಮುತ್ಯಾರಿ. ಸೊ ಆ ಸಂದರ್ಭದೊಳಗ ಅವರು ಹೋರಾಡಿದಂತ ಒಂದು ಖಡ್ಗಗಳಾಗಿರ್ಬೋದು, ಅಸ್ತ್ರಗಳಾಗಿರ್ಬೋದು, ಅವೆಲ್ಲ ಎಲ್ಲ ನಾಶ ಆಗಿ ಹೋಗ್ಯಾವ್ರೆ. ಹಾ. ನಾವು 1857ರಾಗ್ರೆ ದಂಗೆ ಇದ್ದಿದ್ರೆ. ಹೌದ್ರಿ. ನಾವು ಹುಟ್ಟಿದ್ದು 1957ರಾಗ ನಾವು ಹುಟ್ಟಿದ್ವಿ. ನೀವು ಹುಟ್ಟಿದ್ರಿ? ಅಂದ್ರೆ ಕರೆಕ್ಟ್ ಅಲ್ಲಿಗೆ 100 ವರ್ಷ ಹುಟ್ಟಿದ್ರಿ? ವರ್ಷಕ್ಕೆ. ಹಾ ರೀ. ಅಂದ್ರೆ 2 ತಲೆಮಾರಿ ಹೋಗಿತ್ರಿ ಅವಾಗ? ಅವ್ರ ದಂಗೆದಾಗ ನಾವು ಮತ್ತೆ ನಮ್ಮ ಮುತ್ಯ ಹಿಂಗೆ ಹೇಳ್ತಿದ್ರಿ. ಮತ್ತೆ ಒಂದು ಲವಣಿನೂ ಹಾಡ್ತಿದ್ರಿ. ಅವ್ರು ಜಡಗ ಬಾಲಾರ ಅಂದ್ರೆ ಅವರು ಇಬ್ಬರು ಸೂರ್ರು. ಅವರು ಹಿಂದೆ ಹನುಮಂತ ಚಿಕ್ಕಣ್ಣವರ ಭೀಮಿಸಿ ಅವರು ಒಂದೊಂದು ದಾರಿಗೆ ಒಬ್ಬೊಬ್ಬರನ್ನ ನೇಮಿಸಿ ಬಿಟ್ಟಿದ್ರು. ಅವ್ರು ಯಾರು ದಾರಿಗೆ ಬರ್ತಾರೋ ಅವ್ರನ್ನ ಅಲ್ಲೇ ಮಾಡಿಬಿಡೋದು. ಇದು ಹಲಗಲಿ ಅಲ್ಲ, ಹಲ್ಲಾಗಲ್ಲೆ. ಹಲ್ಲಾಗಲ್ಲೆ ಹಲ್ಲ ಮಾಡೋದು ಗಲ್ಲೆ ಇದೆ. ಓಕೆ. ಅಂದ್ರೆ ಈಗ ಹಲಗಲಿ ಅಂದ್ರೆ ಹಂಗ ಅನ್ಕೋತ ಹಂಗೈತೇನ್ರಿ? ಹಲಗಲಿ ಅಲ್ಲ ಮಾಡೋನ್ ಗಲ್ಲೆ ಅಂತ ಹೇಳಿ. ಗಲ್ಲೆ. ಈಗ ನಮ್ಗ ಅಲ್ಲಿ ಮುದೋಳದಾಗ ಕಲ್ಲಾಗ ನೋಡೋರಿ ಕಳ್ಳಣ್ಣವ್ರ ಐತಿ. ನಾವು ಕೊಳ್ಳಣ್ಣವ್ರ ಐತಿ. ಅಲ್ಲಿ ಕಳ್ಳಣ್ಣವ್ರ ಐತಿ. 1857 ಸಿಪಾಯಿ ದಂಗೆದಾಗ್ರೆ ಅವ್ರ ಇದ್ದಾಡಿ ಮಾಡಿ. ಅವಾಗಿನ ಏನೋ ಇಲ್ಲ ಅಂದ್ರೆ ಅಸ್ತ್ರಗಳು ಈಗ ಏನಿಲ್ರಿ ನಮ್ಮಲ್ಲಿ. ಒಟ್ಟು ಸಕ್ರಿ ಕೊಟ್ಟಾರ ನಮ್ಮ ಮಂದಿ. ಆಗ ಒಂದ್ ದಿವ್ಸ ಹನುಮಂತ ಪೂಜಾರ್ ಹನುಮಂತನ ಮನ್ಯಾಗ ಸದಾವ್ರೆ. ಅಲ್ಲಿ ಸದಾವು ಒಂದ್ ದಿವ್ಸ ಇಲ್ಲಿ ಹೋಗಿ ಅಂಜಂಜಿ ಒಡ್ಡಿನ್ಯಾಗ ಅದು ಮುಚ್ಚಾರಿ. ಅವ್ ಮುಚ್ಚಿದ್ದು ಆ ಒಡ್ಡು ಸಿಗೋತ್ನಾಗ ಒಂದಿಷ್ಟು ಸಿಕ್ಕಾವ್ರಿ. ಇಲ್ಲಿ ಅವ್ರ ಮನ್ಯಾಗ ಸದಾವ್ರಿ. ಮತ್ತ ಏನ್ ಅನ್ಸತ್ರಿ ಅದ್ರ ಬಗ್ಗೆ ನಿಮ್ಗೆ? ಏನ್ ಅನಿಸ್ತದ್ರಿ? ನಮ್ಗೆ ಹೆಮ್ಮೆ ಅನಿಸ್ತದ್ರಿ. ನಾವು ಅಂತಾರ ಮನ್ಯಾಗ ಹುಟ್ಟಿವಲ್ಲ ಅನ್ನೋಂತಾಗ ಹುಟ್ಟಿದ. ಮತ್ತೆ ಅವ್ರು ಸೂರ್ತಾನ ಮಾಡಿ ಹೋಗ್ಯಾರ್ರಿ ಆಗಿನ ಕಾಲದಾಗ. ಏನಿಲ್ಲ ಮತ್ತೆ ಅವ್ರಿಗೇನು ಹೊಲ ಮನಿಗೆ ಮಾಡಿಲ್ಲ, ಏನಿಲ್ಲ. ಸುಮ್ಮ ಅವ್ರನ್ನ ಕತ್ತಿಗೆ ಕೊಡಲ್ಕಾಯಿ ಇದ್ದಾಡಿದಂಗೆ. ಈ ಕತ್ತಿ ಕೊಡ್ರಿ ನಮ್ಮ ಮಗನ ಹೆಣ್ಣು ಕೊಟ್ಟಾಗತ್ತೆ ಅಂತೇಳಿ ಕತ್ತಿ ಕೊಡಲ್ಕಾಯಿ ಇದು ಮಾಡಿದ್ದೆ. ನಮ್ಗೆ 10ನೇ ಕ್ಲಾಸ್ ಇದ್ದಾಗ ನಮ್ಗೊಂದು ಪದ್ಯ ಐತ್ರಿ, ನಾನು ಅವಾಗ ಕೇಳಿದ್ದೆ. ಅದೊಂದು ಲಾವಣಿ ಐತ್ ನೋಡ್ರಿ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲ ಬೋದಡಕ, ವಿಲಾಯಿತಿಯಿಂದ ಉಪಮ ಕಳಿಸಿತು ಕುಂಪಣಿಯ ಸರಕಾರ. ಅವಾಗ ಕೇಳಿದ್ರಿ ಅದ. ನಾನು ಅವಾಗಿಂದ ನಾ ಹಲಗಿ ಹೋಗ್ಬೇಕು ಅನ್ಕೊಂಡು ಇವತ್ತು ಬಂದಿನ್ರಿ. ಬರ್ತೀನಿ. ಥ್ಯಾಂಕ್ಸ್ ರೀ, ಧನ್ಯವಾದಗಳು. ಬರ್ತೀನಿ. ಥ್ಯಾಂಕ್ಸ್ ಸರ್. ಈಗ ನಾವು ಬಾಲಣ್ಣವರ ಮನೆ ನೋಡ್ಕೊಂಡ್ವಿ. ಈಗ ಇನ್ನೊಂದು ಮನೆ ಇದೆ, ಆ ಜಡಗಣ್ಣನವರ ಮನೆ. ಸೊ ಅವರ ಮನೆಯನ್ನು ನೋಡೋಣ. ಅವರ ಮನೆಯಲ್ಲಿ ಒಂದಿಷ್ಟು ಹಳೆಯ ಕತ್ತಿಗಳು ಅವೆಲ್ಲ ಇರಬಹುದು. ಆ ಬಾಲಣ್ಣವರ ಮನೇಲಿ ಇದೆ ಅನ್ಕೊಂಡೆ, ಆದ್ರೆ ಅವರು ಇಲ್ಲ, ಆವಾಗಲೇ ಎಲ್ಲ ನಶಿಸಿ ಹೋಗಿ ಅವ್ರು ಎಲ್ಲ ಹೋಗ್ಬಿಟ್ಟವು, ಸಕ್ರೆ ಪಕ್ರಿಗೆಲ್ಲ ಮಾರ್ಕೊಂಡ್ಬಿಟ್ಟಾರ ಅಂತ ಹೇಳಿದ್ರಲ್ವಾ. ಸೊ ಈಗ ನಾವು ಆ ಜಡಗಣ್ಣವ್ರ ಮನೆಗೆ ಹೋಗೋಣ. ಅಲ್ಲಿ ಇರಬಹುದು, ನೋಡ್ಲಿಕ್ಕೆ ಸಿಗ್ಬಹುದು ನಮಗೆ. ಸುಮಾರು ಒಂದು 150-200 ವರ್ಷದ ಹಿಂದಿನ ಕಥೆ ಇದು. ಸ್ನೇಹಿತರೆ, ಜಡಗಣ್ಣವರ ವಂಶದ ಮನೆ ದೇವರು. ಇಲ್ಲೊಂದು ದೇವತೆ ಇದೆ, ಅವ್ರನ್ನ ತೋರ್ಸಕ್ ಬರ್ತಾ ಇದ್ದಾರೆ ಅಜ್ಜಿ. ಬಾ ನೋಡು. ಓಕೆ, ನೋಡ್ಬೋದು ಸ್ನೇಹಿತರೆ, ಇಲ್ಲಿ ದೇವಸ್ಥಾನ ಇದೆ ನೋಡಿ, ಇಲ್ಲಿ ಕತ್ತಿ ಇದೆ. ಸೊ ಇವೆಲ್ಲ ಆಗಿನ ಸಂದರ್ಭದ ಕತ್ತಿಗಳಿವೆಲ್ಲ. ತಾಯಿ ಎಲ್ರಿಗೂ ಆಶೀರ್ವಾದ ಮಾಡುವ. ಬನ್ನಿ ಹೊರಗಡೆ ಹೋಗುವ. ಬನ್ನಿ ಸ್ನೇಹಿತರೆ, ಮತ್ತೆ ಮುಂದೆ ಹೊರಡುವ. ಥ್ಯಾಂಕ್ ಯು ಆಗಿ, ಧನ್ಯವಾದಗಳು. ಪುಣ್ಯ ಬರಲಿ ಅಂದೆ. ಸ್ನೇಹಿತರೆ, ಈಗ ನಾವು ಹಲಗಲಿಯಲ್ಲಿ ಮತ್ತೊಂದು ಮನೆಯಲ್ಲಿ ಇದ್ದೀವಿ. ಇದು ಹಲಗಲಿಯಲ್ಲಿ ಬೇಡ ಸಮುದಾಯದವ್ರದೇ ಒಂದು ಮನೆ. ಆದ್ರೆ ಇದು ಬಾಲಣ್ಣ ಆಗಿರ್ಬೋದು, ಜಡಗಣ್ಣ ಆಗಿರ್ಬೋದು, ಅವ್ರಿಗೆ ಯಾರಿಗೂ ಅವರ ವಂಶಸ್ಥರ ಅಂತ ಏನಲ್ಲ, ಆದ್ರೆ ಇವರು ಕೂಡ ಆ ಸಮುದಾಯದವರೇ. ಬನ್ನಿ, ಈಗ ಇಲ್ಲಿ ಒಂದಿಷ್ಟು ಹಳೆಯ ಆಗಿನ ಕಾಲದ ಆ ಸಂದರ್ಭದಲ್ಲಿ ಬಳಕೆ ಮಾಡಿದಂತಹ ಒಂದಿಷ್ಟು ಶಸ್ತ್ರಗಳು ಎಲ್ಲ ಇದಾವೆ. ಬನ್ನಿ, ಈಗ ಆ ಒಂದು ಹಳೆಯ ಶಸ್ತ್ರಾಸ್ತ್ರಗಳು ಇರುವಂತಹ ಮನೇಲಿ ನಾವು ಇವಾಗ ಇದ್ದೀವಿ. ಅಲ್ಲಿ ನೋಡ್ತಿದ್ರಲ್ವಾ? ಸೊ ಅಲ್ಲಿ 2 ಇದಾವೆ. ಅಮ್ಮ ತೆಗಿತೀರಿ? ಮುಟ್ಬೋದಾ? ಹಾಂ ರೀ. ಹಾಂ, ನೋಡ್ಬೋದು ಸ್ನೇಹಿತರೆ, ನೀವು ಈಗ ಕಾಣ್ತಿದೆಯಲ್ವಾ? ಈಗ ಹೇಳ್ರಿ, ನೋಡ್ಬೋದು ನೀವು. ಸ್ವಲ್ಪ ಈಗೆಲ್ಲ ಹಾಳಾಗ್ತಾ ಇದೆ, ತುಕ್ಕು ಹಿಡಿತಾ ಇದೆ. ಹಾ, ಹುಕ್ಕಿಂದಲ್ರಿ?
ಪೂರ್ತಿ ಎಲ್ಲ ಹುಕ್ಕಿಂದೆ ಸುಮಾರು ಒಂದು 200 ವರ್ಷದ ಹಿಂದಿನವು ಒಂದು 4 ತಲೆಮಾರುಗಳು ಹೋಗಿದೆ. ಸೊ ನೋಡ್ತಾ ಇದ್ರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಎಷ್ಟು ಉದ್ದ ಇದೆ ಮಾರ ಇಳ್ಕಲ್ಲಿ. ಹಾ ಓ ಸುಮಾರು ವೇಟ್ ಇದೆ ನೋಡ್ಬೋದು ನೀವು. ಹಿಡ್ಕೊಂಡ್ರೆ ಮೊಣಕಾಲ್ವರೆಗೂ ಬರುತ್ತೆ, ಅಷ್ಟು ಎತ್ತರ ಇದೆ. ಇನ್ನೂ ದೊಡ್ಡ ಇರ್ತಾವ ಅನ್ಸುತ್ತಲ್ರಿ? ಓಕೆ ಓಕೆ ನೋಡ್ಬೋದು ನೀವು ಎಷ್ಟು ಎತ್ತರವಾಗಿದೆ ಅಂತ ಹೇಳಿ. ಓಕೆ ಮಣ್ಣಾಗ ಇದಾಗಿದ್ವನ್ರಿ ಇವು. ಸಿಕ್ಕ ಹೊಲ್ದಾಗ ಇದು ಮಾಡುವಾಗ ಇಲ್ಲೊಂದಿದೆ ನೋಡಿ, ಅದಕ್ಕೆ ಬೆಂಡಿಂಗ್ ಬೇರೆ ಎಲ್ಲ ಸುತ್ತಿದ್ದಾರೆ ಈಗ. ಓಕೆ ಮಂಜು, ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್. ನಮ್ಮ ಜೊತೆ ಇಷ್ಟು ತನಕ ತಿರ್ಗಾಡಿದ್ರಿ, ಮತ್ತೆ ಬೈಕ್ ತೊಗೊಂಬಂದಿದ್ರಿ, ನಿಮ್ಮಿಂದ ತುಂಬ ಹೆಲ್ಪ್ ಆಯ್ತು. ಥ್ಯಾಂಕ್ ಯು. ಓಕೆ ಸಿಗೋ ಮತ್ತೆ. ಓಕೆ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಹಲಗಲಿಯವರು ಈ ವಿಡಿಯೋನ ನೋಡಿದ್ರಿ ಹಲಗಲಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಊರು ಹಲಗಲಿ ಆಗಿರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಊರು ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನಿಮ್ಮ ಊರಲ್ಲಿ ಏನಾದರೂ ಈ ಥರದ ಹಿಡನ್ ಸೀಕ್ರೆಟ್ಸು ಅಥವಾ ರಹಸ್ಯ ಜಾಗಗಳು ಅಥವಾ ತುಂಬ ಜನಕ್ಕೆ ಗೊತ್ತಿಲ್ಲದಿರುವಂಥ ಜಾಗಗಳಿದ್ರೆ ಕಮೆಂಟ್ ಮಾಡಿ, ನಾನು ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನ, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.